ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ನೋಡಿರೋ ಹುಡುಗನ್ನ ಮದುವೆ ಆಗುವ. ನಿನಗೀಗ ಮದುವೆ ವಯಸ್ಸಾಗಿದೆ ಅನ್ನೋ ಒಳ್ಳೆ ಕಂಪನಿ ಬೇಕಲ್ವಾ? ಅನು, ಕೆಮ್ಮಣ ಎದ್ದೋಗು ನೀನು. ಅನು, ಯಾವಾಗ ಬಂದೆ? ಬಂದವಳು ಇಲ್ಲೇ ಕೂತ್ಬಿಟ್ಟಿದ್ಯಾ? ಇವಾಗ ಬಂದೆ ಅಮ್ಮ. ಕಾರಲ್ಲಿ ಕರ್ಕೊಂಬಂದ್ಬಿಟ್ರಾ? ನಡಿ ಒಳಗಡೆ ಹೋಗಿ ಮಾತಾಡುವಂತೆ ಬಾ. ಕೂತ್ಕೋ. ಅನು, ಬೆಳಿಗ್ಗೆಯಿಂದನೂ ನಿಮ್ಮಪ್ಪ ನನ್ನ ಮಗಳಿಗೆ ಭಾನುವಾರ ಯಾಕೆ ಕೆಲ್ಸಕ್ಕೆ ಕರೀತಾರೆ ಅಂತ ಒಂದೇ ಸಮ ಗೊಣ್ಗುಡ್ತಾ ಇದ್ರು. ನಿನ್ನ ಆಫೀಸ್ ಕೆಲಸ ನಿಮ್ಮಪ್ಪನಿಗೆ ಏನು ಗೊತ್ತಾಗುತ್ತೆ ಅಲ್ವಾ ಅಮ್ಮ? ಅದು ಆರ್ಯವರ್ಧನ್ ಸರ್ ಕರೆದಿದ್ದಾರೆ ಅಂದರೆ ಸುಮ್ಮನೆನಾ? ಅವ್ರಿಗೆ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಕಂದ. ಅದನ್ನು ನೀನು ಉಳಿಸ್ಕೋಬೇಕು. ಒಂದು ನಿಮಿಷ. ನನಗೆ ಗೊತ್ತು ನೀನು ಸುಸ್ತಾಗಿ ಬಂದಿದ್ಯಾ ಅಂತ. ತಗೋ, ಮೊದಲು ನೀರು ಕುಡಿ. ಅಂತ ದೊಡ್ಡ ವ್ಯಕ್ತಿ ನಿನಗೆ ಕಾರ್ ಕಳಿಸಿ ಕರ್ಸ್ಕೊಂಡಿದ್ದಾರೆ ಅಂದರೆ ಸುಮ್ಮನೆನಾ? ನಿಜವಾಗ್ಲೂ ಅವರು ಒಳ್ಳೆಯವರು ಕಣೆ. ನಿನಗೆ ಕೆಲಸನೂ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಓದ್ಕೊ ಅಂತಲೂ ಹೇಳಿದ್ದಾರೆ. ನಿನ್ನ ಜೀವನದ ಬಗ್ಗೆ ಅವ್ರು ಖಂಡಿತ ಕಾಳಜಿ ಇರುತ್ತೆ. ವಿದ್ಯಾಭ್ಯಾಸಕ್ಕಾಗಲಿ ನಿನ್ನ ಮದುವೆ ಬಗ್ಗೆ ಆಗಲಿ ಅವ್ರೇನಾದ್ರು ಹೇಳಿದ್ರೆ ಕೇಳೋನು. ನಿನ್ನ ಒಳ್ಳೇದಕ್ಕೆ ಹೇಳಿರ್ತಾರೆ. ನೋಡು, ನಾನು ಹೇಳಿದ ನಿಜ ಅಲ್ವಾ? ರಜನಿ, ಹಾಂ ರಜನಿ ಅವರೇ ಹೇಳಿ. ಹೌದಾ? ಹಾಂ ಹಾಂ. ನನ್ನ ಮನ್ಸಾರೆ ನಿಮಗೆ ಐ ಟ್ರಸ್ಟ್ ಯು ಅಂತಂದೆ ಸರ್. ಆದರೆ ನೀವು ಯಾಕೆ ಹೀಗೆ ಮಾಡಿದ್ರಿ? ಮನೇಲಿ ನೋಡಿರೋ ಹುಡುಗನ್ನ ಮದುವೆ ಆಗುವಂತ ನೀವು ಹೇಳಿದ್ದೀರಾ ಅಂದರೆ ಅದು ನಿಮಗೆ ಹೇಗೆ ಗೊತ್ತಾಯ್ತು ಸರ್? ಒಂದು ವೇಳೆ ಅಮ್ಮ ಹೇಳಿದ್ಲಾ? ಏನೇ ಹೇಳಿ ಪುಷ್ಪ, ನಿಮ್ ಹುಡುಗಿ ತುಂಬಾನೇ ಅದೃಷ್ಟವಂತೆ. ಏನ್ ರಜನಿ, ನಿಮ್ ಹುಡುಗಿ ಅಂತ ಹೇಳ್ತಾ ಇದೀಯಾ? ನಮ್ಮನೆ ಹುಡುಗಿಯನ್ನು, ನಮ್ಮನೆ ಬರೋ ಹುಡುಗಿ. ನೋಡಿದ್ಯಾನು? ನಿನಗೋಸ್ಕರ ಎಷ್ಟೆಲ್ಲ ಡಿಸೈನ್ ತರಿಸಿದ್ದಾರೆ. ಅನು, ನಿಧಾನವಾಗಿ ಸೆಲೆಕ್ಟ್ ಮಾಡು. ಇಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ, ನಿಂಗೆ ಯಾವ್ದು ಬೇಕೋ ಅದನ್ನ ನೋಡು. ನೀವು ಹೇಗೆ ಹೇಳ್ತೀರೋ ಹಾಗೆ. ಗಂಡಿನ ಕಡೆಯವರಲ್ವಾ? ಛೇ ಛೇ ಛೇ, ಹಾಗೆಲ್ಲ ಅನ್ಕೋಬೇಡಿ. ನಾವು ಗಂಡಿನ ಕಡೆಯವರು ಅನ್ನೋ ದಿಮಾಗನ್ನು ಯಾವತ್ತೂ ತೋರಿಸಲ್ಲ. ಮನೆಗೆ ಬರೋ ಮಹಾಲಕ್ಷ್ಮಿ ಅವಳ ಮನಸ್ಸಿಗೆ ಏನು ಇಷ್ಟನೋ ಅದೇ ಆಗಬೇಕು. ಏನನು ಏನು ಮಾತಾಡ್ತಾನೆ ಇಲ್ಲ? ಒಟ್ಟಿಗೆ ಇಷ್ಟೆಲ್ಲ ನೋಡಿದ್ಲಲ್ಲ, ಆ ಖುಷಿಲಿ ಮಾತು ಬರ್ತಾ ಇಲ್ಲ. ಅನು, ಇದ್ ನೋಡು ಎಷ್ಟು ಚೆನ್ನಾಗಿದೆ. ಯಾವ್ದು ಬೇಕೋ ತಗೋ. ರಜನಿ, ಇದನ್ನು ತೋರಿಸು. ಇದು ಅದಕ್ಕಿಂತ 4ರಷ್ಟು ಬೆಲೆದು. ನನ್ನ ಮಗಳ ಮದುವೆಗೆ ಇಷ್ಟೆಲ್ಲ ತಯಾರಿ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ.
ನೀನು ನಿಜವಾಗ್ಲೂ ಅದೃಷ್ಟವಂತೆ ಅನು. ಹೌದು, ಅನೂರ್ ಅಪ್ಪ ಬಂದ್ರಾ? ಇನ್ನೇನು ಬರ್ತಾರೆ. ಅವ್ರದ್ದೇ ನನಗೊಂದು ಸ್ವಲ್ಪ ಟೆನ್ಷನ್ನು. ಏನು ಟೆನ್ಷನ್ ಬೇಡ, ಬರಲಿ, ನಾನು ಮಾತಾಡ್ತೀನಿ. ಅನು ನಮ್ಮನೆ ಸೊಸೆ ಆದಮೇಲೆ ಸುಬ್ಬು ಅವರಿಗೆ ನನ್ನ ಕಡೆಯಿಂದ ಸರ್ಪ್ರೈಸ್ ಇದೆ. ಈ ಮದ್ವೆ ಏನಾದ್ರು ನಡೆದು ಬಿಟ್ರೇನೋ ನಡೆದೇ ನಡೆಯುತ್ತೆ. ಹಾಗನ್ನಿ. ಈ ಅನು ಯಾರು? ಬ್ರೋ ಇನ್ಲಾ ಮಾತನ್ನ ಅವಳು ಯಾಕೆ ಕೇಳಬೇಕು? ಏನ್ ನಡೀತಾ ಇದೆ? ಡಾರ್ಲಿಂಗ್, ನ್ಯೂಸ್ ನೋಡ್ದಾ? ಈ ಸ್ಟಾಕ್ ಮಾರ್ಕೆಟ್ ರಿಸರ್ಚರ್ಸ್ ಏನ್ ಹೇಳ್ತಿದ್ರು ಗೊತ್ತಾ? ನಾನೇ ಅದು ಕೇಳ್ತೀರಾ? ಈ ಅನು ಅನ್ನೋ ಹುಡುಗಿ ಯಾರು? ಯಾರದು? ಐ ಆಮ್ ಆಸ್ಕಿಂಗ್ ಯು ದಟ್ ಹರ್ಷ. ನೀವು ವಾಪಸ್ ನನ್ನನ್ನೇ ಕ್ವಶನ್ ಮಾಡ್ತಿದ್ದೀರಲ್ಲ. ಬರೀ ಅನು ಅಂತ ಕೇಳ್ಬಿಟ್ರೆ ಹೇಗೆ? ಅನು ವಾಟ್? ಎನಿ ಇನಿಷಿಯಲ್ಸ್, ಮಿಡಲ್ ನೇಮ್, ಎನಿಥಿಂಗ್? ಈಗ ಸಡನ್ ಆಗಿ ಏನಾಯ್ತು? ಯಾಕದು? ನಿಮ್ಮಮ್ಮ ಮತ್ತೆ ನಿಮ್ ಬಿಗ್ ಬ್ರದರ್ ಮಾತಾಡ್ತಾ ಇದ್ರು. ನೋಡ್ದಾ? ಸೊ ಅವ್ರು ಮಾತಾಡ್ತಿರೋದನ್ನ ನೀನ್ ಕದ್ ಕೇಳಿಸ್ಕೊಂತಿದೆ. ನೋ ಹರ್ಷ, ನಾನೇನ್ ಇಂಟೆನ್ಷನಲಿ ಕೇಳಿಸ್ಕೊಂಡಿಲ್ಲ. ಅಲ್ಲೇ ಜಸ್ಟ್ ಪಾಸ್ ಆಗ್ತಿದ್ದೆ, ಕಿವಿಗ್ ಬಿತ್ತು, ದಟ್ಸ್ ಆಲ್. ಏನಂತ? ಏನೋ ಅನು ಅಂತೆ, ಮದ್ವೆ ಅಂತೆ. ನಿಮ್ ಬಿಗ್ ಬ್ರದರ್ಗೆ ಅವಳ ಪರಿಚಯನಾ? ಐ ಡೋಂಟ್ ಥಿಂಕ್ ಸೊ. ಹಾಗಾದ್ರೆ ಅವಳಿಗೆ ಯಾರು ಅಂತ ಹೇಗ್ ತಿಳ್ಕೊಳ್ಳೋದು? ಆಫೀಸ್ ಹುಡ್ಗೇನು ಅಲ್ಲ ಅಂತಂದ್ರಿ, ಮತ್ ಯಾರವಳು? ಹೇ, ವೇಟ್. ಅನು ಸಿರಿಮನೆ ಅಲ್ವಾ? ಅವಳ ಅವತ್ತು ಆಫೀಸಿಂದ ಫೈರ್ ಮಾಡಿದ್ ನಾನೇ. ಬಟ್ ಆಮೇಲೆ ಹೇಗೋ ಸಾರಿ ಕೇಳ್ಕೊಂಡು ವಾಪಸ್ ಸೇರ್ಕೊಂಡ್ಳು. ಅವಳು ಶಿ ಸಿಂಪಲ್ ಮಿಡಲ್ ಕ್ಲಾಸ್ ಹುಡುಗಿ. ಆದ್ರೆ ದಾದಾಗೆಲ್ಲ ಸೆಟ್ ಆಗಲ್ಲ ನಾವು. ಮನ್ಸಿ, ಈಗಲಾದ್ರೂ ನಾನು ಆ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಬಗ್ಗೆ ಹೇಳ್ಬೋದಾ? ಹರ್ಷ, ನಂಗೆ ಆಲ್ರೆಡಿ ತುಂಬಾ ತಲೆನೋವುತ್ತಿದೆ. ಮತ್ತೆ ನೀವು ಓಕೆ, ನಾನು ಹೋಗಿ ನ್ಯೂಸ್ ನೋಡ್ತೇನೆ. ನೀವು ಹೋಗಿ ನ್ಯೂಸ್ ನೋಡಿ, ನಾನು ನ್ಯೂಸ್ ಮಾಡೋದು ಹೇಗೆ ಅಂತ ಯೋಚಿಸ್ತೀನಿ. ಪುಷ್ಪ, ಒಂದು ಟೀ ಮಾಡು. ಹಾಂ, ಒಳಗೆ ಬರ್ಬೋದಾ?